ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಹೋಪ್ ಎಲ್ಲರೂ ಕೂಡ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ರೆಡಿ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ದಿನ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಫಾರ್ ದ ಲೆಸನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ಥ್ರೂ ಆನ್ಲೈನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಡೆದಂಥ ಎಕ್ಸಾಮಲ್ಲಿ ಮೋರ್ ದೆನ್ 500 ಸ್ಟೂಡೆಂಟ್ಸ್ ಆನ್ಸರ್ಸನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಸೆಂಡ್ ಮಾಡಿದ್ದೀರಾ. ಐ ಅಪ್ರಿಷಿಯೇಟ್ ಯುವರ್ ಇನ್ವಾಲ್ವ್ಮೆಂಟ್. ಫಸ್ಟ್ಲಿ ಐ ಅಪ್ರಿಷಿಯೇಟ್. ಸೊ ಯಾರು ಆನ್ಸರ್ಸನ್ನು ನಾನು ಕರೆಕ್ಟ್ ಮಾಡಿಲ್ಲ ಪ್ಲೀಸ್ ಇಗ್ನೋರ್. ಸೊ ಆದಷ್ಟು ನಾನು ಕರೆಕ್ಟ್ ಮಾಡಿದ್ದೀನಿ. ನಿಮಗೆ ಆನ್ಸರ್ಸ್ ಕೀಸ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇಲ್ಲಿ ಟೋಟಲಿ 20 ಕ್ವೆಶನ್ಸ್ ನೀವು ಎಕ್ಸಾಮ್ ಆಗಿ ತಗೊಳ್ತೀರಾ. ಟೋಟಲ್ ಟೈಮ್ ಈಸ್ 20 ಮಿನಿಟ್ಸ್. ಸೊ 20 ಮಿನಿಟ್ಸನ್ನು ಅಲಾಟ್ ಮಾಡ್ತಾ ಇದ್ದೀನಿ ಫಾರ್ 20 ಕ್ವೆಶನ್ಸ್. ಸೊ ಒಂದೊಂದು ಕ್ವೆಶನನ್ನು ಕೇರ್ಫುಲ್ ಆಗಿ ಓದ್ತಾ ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ. ನೀವು ಆನ್ಸರ್ ಮಾಡಬೇಕಾಗಿರುವಂಥ ರೀತಿ, ಸೊ ಕ್ವೆಶನ್ ನಂಬರ್ ಹಾಕಬೇಕು, ಆಪ್ಷನ್ ಹಾಕಬೇಕು, ಕರೆಕ್ಟ್ ಆದ ಆನ್ಸರನ್ನು ಬರಿಬೇಕು. ಸೊ ದಿಸ್ ಇಸ್ ಹೌ ಯು ರೈಟ್ ಯುವರ್ ಎಕ್ಸಾಮಿನೇಷನ್. ಸೊ ವಿತೌಟ್ ಡಿಲೇಯಿಂಗ್ ಮಚ್ ಎಕ್ಸಾಮನ್ನು ಶುರು ಮಾಡೋಣ. ಫಸ್ಟ್ ಕ್ವೆಶನ್ ಈಸ್ ದ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ ಈಸ್ ನೋನ್ ಆಸ್. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಡಕ್ಟಿಲಿಟಿ, ಆಪ್ಷನ್ ಬಿ ಮ್ಯಾಲಿಯಬಿಲಿಟಿ, ಆಪ್ಷನ್ ಸಿ ಸೊನಾರಸಿಟಿ, ಆಪ್ಷನ್ ಡಿ ಕಂಡಕ್ಟಿವಿಟಿ. ನಾನೇನಾದರೂ ನೆಕ್ಸ್ಟ್ ಕ್ವೆಶನ್ಗೆ ಸ್ವಲ್ಪ ಫಾಸ್ಟಾಗಿ ಹೋದರೆ ನೀವು ಪ್ರಿವ್ಯೂ ಮಾಡಿ ಆ ಕ್ವೆಶನನ್ನು ನೋಡಬಹುದು. ಸೊ ದ ಫಸ್ಟ್ ಕ್ವೆಶನ್ ಈಸ್ ದ ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ ಈಸ್ ನೋನ್ ಆಸ್. ಎಸ್, ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. ನೆಕ್ಸ್ಟ್ ಕ್ವೆಶನ್, ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಸಿಯಂ ಈಸ್ ಟ್ರೀಟೆಡ್ ವಿತ್ ವಾಟರ್? It does not react with water. It reacts violently with water. It reacts less violently with water. Bubbles of hydrogen gas formed stick to the surface of calcium. So idistu kuda nimma question. So ee question alli you have to select the right answers. Option A and D ಅನ್ನೋದು ರೈಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ it does not react with water. Bubbles of hydrogen gas form stick to the surface of calcium. Option B ಹೇಳ್ತಾ ಇದ್ದಾರೆ B and C ಅಂತ. It reacts violently with water. It reacts less violently with water. Option C A and B ಅಂತ ಹೇಳ್ತಾ ಇದೆ. It does not react with water. It reacts violently with water. Option D ಹೇಳ್ತಾ ಇದೆ C and D ಅಂತ. It reacts less violently with water. Bubbles of hydrogen gas formed stick to the surface of calcium. So ಆನ್ಸರ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಬೋದು. Yes, let us go for the next question. Generally, non-metals are non-lustrous ಅಥವಾ not lustrous. Which of the given non-metal is lustrous? Options are sulfur, oxygen, nitrogen, iodine. Generally, non-metals are not lustrous. Which of the given metals is lustrous? Lustrous ಅಂದರೆ shining property. Yes, let us go for next question. An element A is soft and can be cut with a knife. This is very reactive to air and cannot be kept open in air. It reacts vigorously with water. Identify the element. ಇಲ್ಲೊಂದು ಎಲಿಮೆಂಟ್ ಎ ಅನ್ನೋ ಒಂದು ಎಲಿಮೆಂಟ್ ಇದೆ. ಆ ಎಲಿಮೆಂಟ್ ಸಾಫ್ಟ್ ಆಗಿದೆ, ಈಸಿಯಾಗಿ ನೈಫಲ್ಲಿ ಕಟ್ ಮಾಡ್ಬೋದು. ಸೊ ಇದು ತುಂಬ ರಿಯಾಕ್ಟಿವ್ ಮೆಟಲ್ ಕೂಡ ಆ್ಯಂಡ್ ಇದು ವೆರಿ ರಿಯಾಕ್ಟಿವ್ ಕೂಡ. ಸೊ ದಿಸ್ ಇಸ್ ವೆರಿ ರಿಯಾಕ್ಟಿವ್ ಟು ಏರ್ ಆ್ಯಂಡ್ ಕೆನಾಟ್ ಬಿ ಕೆಪ್ಟ್ ಓಪನ್ ಇನ್ ದ ಏರ್. ಸೊ ಆಪ್ಷನ್ಸ್ ನೋಡಿ, ಮೆಗ್ನೀಷಿಯಮ್, ಸೋಡಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ. ಸೊ ವಿಚ್ ಇಸ್ ದಟ್ ಮೆಟಲ್? ಎಸ್, okay, let us go for next question. The next question is, although metals form basic oxides, which of the given metal form an amphoteric oxide? Although metal form basic oxides, which of the given metals form an amphoteric oxide? Options are sodium, calcium, aluminium, copper. Let us go for next question. Alloys are homogeneous mixture of metal with a metal or non-metal. Which among the given alloys contain non-metal as
one of its constituents? Options are brass, bronze, amalgam, steel. Alloys are homogeneous mixture of a metal with a metal or non-metal. So ಇದರಲ್ಲಿ which of the given alloys contain non-metal as one of its constituents ಅಂತ ಕೇಳ್ತಿದ್ದಾರೆ. Once again options are brass, bronze, amalgam, steel. Select your right answer. Let us go for next question. Which among the given statements is incorrect for magnesium metal? And the options are: it burns in oxygen with a dazzling white flame, it reacts with cold water to form magnesium oxide and evolves hydrogen gas. Option C: it reacts with hot water to form magnesium hydroxide and evolves hydrogen gas. It reacts with steam to form magnesium hydroxide and evolves hydrogen gas. So among the given statements, which of the given statement is incorrect? ಯಾವುದು ಕರೆಕ್ಟ್ ಅಲ್ಲ ಫಾರ್ ಮೆಗ್ನೀಷಿಯಂ ಮೆಟಲ್ ಅಂತ ನೀವು ಚೂಸ್ ಮಾಡಬೇಕು. ಸೆಲೆಕ್ಟ್ ದ ರೈಟ್ ಆನ್ಸರ್. ಎಸ್. Now let us go for next question. Which of the given metal is present in the anode mud during the electrolytic refining of copper? Options are sodium, aluminium, gold, iron. Which of the metal is present in the anode mud during the electrolytic refining of copper? You can select your answer. Yes, let us go for next question. A student placed an iron nail in copper sulfate solution. He observed the reddish brown coating on the iron nail, which is: options are soft and dull, hard and fading, smooth and shining, rough and granular. I repeat the question. A student placed an iron nail in copper sulfate solution. He observed the reddish brown coating on the iron nail, which is: options are soft and dull, hard and fading, smooth and shining, rough and granular. Choose your right answer. Okay. So if you are not able to write this answer, ನೀವು ಮತ್ತೆ ವಾಪಸ್ ಬಂದು previous question ಅನ್ನು ಚೆಕ್ ಮಾಡ್ಕೊಳ್ಬಹುದು. Let me go for the next question. The next question is, yes. Aluminium is used for making cooking utensils. Which of the following properties of aluminium are responsible for the same? Good thermal conductivity, good electrical conductivity, ductility, high melting point. ಸೊ ಇದರಲ್ಲಿ ಆಪ್ಷನ್ಸ್ ನೋಡ್ಕೊಳ್ಳಿ. ಆಪ್ಷನ್ ಎ ಆ್ಯಂಡ್ ಬಿ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಗುಡ್ ಥರ್ಮಲ್ ಕಂಡಕ್ಟಿವಿಟಿ ಆ್ಯಂಡ್ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಆಪ್ಷನ್ ಬಿ ಎ ಆ್ಯಂಡ್ ಸಿ ಅಂತ ಹೇಳ್ತಿದ್ದಾರೆ, ಗುಡ್ ಥರ್ಮಲ್ ಕಂಡಕ್ಟಿವಿಟಿ ಆ್ಯಂಡ್ ಡಕ್ಟಿಲಿಟಿ. ಆಪ್ಷನ್ ಸಿ ಬಿ ಆ್ಯಂಡ್ ಸಿ ಅಂತ ಹೇಳ್ತಾ ಇದ್ದಾರೆ, ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆ್ಯಂಡ್ ಡಕ್ಟಿಲಿಟಿ. ಆಪ್ಷನ್ ಡಿ ಎ ಆ್ಯಂಡ್ ಡಿ ಅಂತ ಹೇಳ್ತಿದೆ, ಗುಡ್ ಥರ್ಮಲ್ ಕಂಡಕ್ಟಿವಿಟಿ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಇದರಲ್ಲಿ ಅಲ್ಯೂಮಿನಿಯಂ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕ್ಕಿಂಗ್ aluminum is used for making cooking utensils. Which of the following properties of the aluminum are responsible for the same? Choose your correct answer. Yes, let us go for the next question. Generally, metals react with acids to give salt and hydrogen gas. Which of the following acids does not give hydrogen gas on reacting with metals, except manganese and magnesium? Options are sulfuric acid, hydrochloric acid, nitric acid, all of these. Read the question carefully.
Generally, metals react with acids to give salt and hydrogen gas. So ಇಲ್ಲಿ which of the following acid does not give hydrogen gas? ಯಾವುದು acid ಅಂತ select ಮಾಡಬೇಕು. Select your right answer. Let us go for next question. Observe the following chemical reaction. Here iron is reacting with copper sulfate, so it gives iron sulfate and copper. Zinc is reacting with iron sulfate, so it gives zinc sulfate and iron. So the decreasing order of reactivity of metals in the above reaction is. So ಇಲ್ಲಿ ನೀವು decreasing order ಅಲ್ಲಿ ಬರಿಬೇಕು. Options: zinc is less reactive than iron. Iron is less reactive than copper. Option B: iron is less reactive than copper. Copper is less reactive than zinc. Option C: zinc is less reactive than copper. Copper is less reactive than iron. Option D: copper is less reactive than iron. Iron is less reactive than zinc. Okay? So, ಇಲ್ಲಿ decreasing order of reactivity of metals ಅನ್ನು ನೀವು select ಮಾಡಬೇಕು by looking at the above reaction. So, let us go for the next question. Yes? Next question is, the process used to convert metal carbonate ores into their oxides. Options are roasting, reduction, electrolysis, calcination. I repeat the question. The process used to convert metal carbonate ores into their oxides is. Select your right answer. Select the right answer. It's an easy question. Okay, now let us go for next question. Next 14th question is, chemically rust is hydrated ferrous oxide, hydrated ferric oxide, only ferric oxide, none of these. I repeat the question. Chemically rust is. Select your right option. Select your right option. Yes. Now let us go for 15th question. Which of the following is an ore of mercury metal? Options are rock salt, cinnabar, calamine, hematite. Which of the following is an ore of mercury metal? Select your right answer. The next question is, which of the following non-metal is good conductor of electricity? Options are graphite, phosphorus, hydrogen, bromine. Which of the following non-metals is good conductor of electricity? Choose your right answer. Okay, let us go for next question. Which of the following metals occur in their pure state? Options are copper, iron, zinc, gold. Which of the following metals occur in their pure state? Copper, iron, zinc, gold. These questions are very easy. Within a minute you can complete. Okay, let us now move for the next question. Removal of impurities from ore is known as. Removal of impurities from ore is known as crushing and grinding, concentration of ore, calcinations, roasting. I repeat the question. Removal of impurities from ore is known as. Select your right answer. Yes? Okay, we can go for next question. You can pause and answer.
heating of concentrated ore in excess of air for conversion into oxide ore is known as roasting, calcinations, reduction, none of these. I repeat the question. Heating of concentrated ore in excess of air for conversion into oxide ore is known as roasting, calcination, reduction, none of these. Choose your right answer. So the next question is, which of the following methods are suitable for preventing an iron frying pan from rusting? Options are applying grease, applying paint, applying coat of zinc, all of the above. Which of the following methods are suitable for preventing an iron frying pan from rusting? Choose your right answer. Choose your right answer. ಸೊ ಇಫ್ ಯು ಹ್ಯಾವ್ ನಾಟ್ ಆನ್ಸರ್ಡ್ ಫಾರ್ ಎನಿ ಕ್ವೆಶನ್, ಯಾವುದಾದ್ರೂ ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ ಅಂದರೆ ನೀವು ಅದನ್ನು ಪ್ಲೇ ಬ್ಯಾಕ್ ಮಾಡಿ ಕ್ವೆಶನ್ನ ಪಾಸ್ ಮಾಡಿ ಆನ್ಸರ್ ಮಾಡಿ. ಓಕೆ, ಸೊ 20 ಕ್ವೆಶನ್ ಇದೆ. 20 ಕ್ವೆಶನ್ಗೂ ಕ್ವೆಶನ್ ನಂಬರ್ ಆ್ಯಂಡ್ ಆಲ್ಸೋ ರೈಟ್ ಆಪ್ಷನ್ಸ್ ಆನ್ಸರ್ಸ್ ಮಾತ್ರ ನೀವು ಬರೆದು ಲೇಟರ್ ನಾನು ಆನ್ಸರ್ ಕೀನ ಕೂಡ ಶೇರ್ ಮಾಡ್ತೀನಿ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಯಾರಾದರೂ ಶೇರ್ ಮಾಡಬೇಕು ಅಂತಿದ್ರೆ ಕರೆಕ್ಷನ್ಗೆ ಯು ಕ್ಯಾನ್ ಶೇರ್ ಯುವರ್ ಶೀಟ್ ಆಫ್ ಪೇಪರ್ ವಿಚ್ ಯು ಹ್ಯಾವ್ ರಿಟನ್ ದ ಆನ್ಸರ್ಸ್ ಇನ್ ದ ಟೆಲಿಗ್ರಾಮ್ ಗ್ರೂಪ್. ಸೊ ಅರ್ಲಿ ಮಾರ್ನಿಂಗ್ನ ನಿಮಗೆ ಕರೆಕ್ಷನ್ ಮಾಡಿ ಫಾರ್ವರ್ಡ್ ಮಾಡ್ತೀನಿ. ಸೊ ನಾಳೆ ನಿಮಗೆ ಥರ್ಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ದ ಥರ್ಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಈಸ್ ಫಾರ್ ದ ಲೆಸನ್ ಲೈಫ್ ಪ್ರಾಸೆಸ್ ಲೆಸನ್ಗೆ ಥರ್ಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ನಾನು ಮಾಡಿರುವಂಥ ಪ್ರಾಕ್ಟೀಸ್ ಪೇಪರ್ ಆಗಿರ್ಬೋದು, ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಇದನ್ನೆಲ್ಲ ರೆಫರ್ ಮಾಡಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಲೈಫ್ ಪ್ರಾಸೆಸ್ ಲೆಸನಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರಿಪರೇಟರಿ ಎಕ್ಸಾಮಿನೇಷನ್. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. Study well.